ಮಾರಕಾಸ್ತ್ರಗಳನ್ನು ಇಲ್ಲೇನಾದರೂ ಇಟ್ಟಿರೋ ಚಾನ್ಸಸ್ ಇದೆಯಾ ಇಲ್ಲವಾ ಅಂತ. ಬಟ್ ಮೇ ಬಿ ಪೊಲೀಸ್ನವ್ರು ಈ ನಿಟ್ಟಿನಲ್ಲಿ ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದಾರೋ ಇಲ್ಲೋ ಅಂತ. ಬಟ್ ಇದ್ರೂ ಇರ್ಬೋದು ಅಂತಲೇ ನಾನೇ ಹೋಗ್ತಾಯಿದ್ದೀನಿ. ಆ ಥರದ್ದು ಏನಾದರೂ ಕಂಡ್ರೆ ನಮ್ಮ ಕಣ್ಣಿಗೆ ಸಿಗ್ಬೋದಾ ಅಂತ. ಇನ್ನೊಂದು ಅಡಿಷ್ನಲಾಗಿ ನಾನು ಇದ್ರ ಬಗ್ಗೆ ಚರ್ಚೆನೇ ಮಾಡಿರಲಿಲ್ಲ. ಆರಂಭದಲ್ಲಿ ನಾನು ಸುಮಂತ್ ಮನೆಗೆ ಬಂದಾಗ ಈ ಕೇಸ್ ಬಗ್ಗೆ ಡೀಟೇಲ್ಡಾಗಿ ಹೇಳಬೇಕಾದ್ರೆ ನೋಡಿ ಈ ಮನೆ ತೋರಿಸಿದ್ದೆ, ಈ ಕೆರೆ ತೋರಿಸಿದ್ದೆ. ಬಟ್ ಇಲ್ಲಿಂದ ಏನಾದರೂ ಅವ್ನು ಆ ಕಡೆ ಜಾರ್ಕೊಂಡು ಬೀಳಲಿಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಇಲ್ಲೊಂದು ಸಣ್ಣ ಕಾಲುವೆ ಥರದ್ದು ಗುಂಡಿ ಇದೆ ಅಂತ. ನಿಮಗೆ ಒಂದು ರೈಟ್ ಕಾರ್ನರಲ್ಲಿ ಸಿಗೋ ಒಂದಿಷ್ಟು ಡೌಟ್ಸ್ಗಳು. ಬಟ್ ಇನ್ನೊಂದು ಲೆಫ್ಟ್ ಕಾರ್ನರಲ್ಲಿ ನೋಡಿ, ಇಲ್ಲೂ ಕೂಡ ನಿಗೂಢವಾದಂಥ ಜಾಗ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎರಡು ಕೊಳವೆಗಳಿದಾವೆ, ದೊಡ್ಡ ಕೆನಾಲ್ ಥರದ್ದು ಒಂದು 2 ಕೊಳವೆಗಳಿದ್ದಾವೆ. ಇಲ್ಲಿ ಯಾರಾದರೂ ಆ ಥರದ ಆರೋಪಿಗಳಿದ್ದರೆ, ಈ ಥರ ಏನಾದರೂ ಒಂದು ಪ್ರೀ ಪ್ಲ್ಯಾನ್ಡಾಗಿ ಸ್ಕೆಚ್ ಹಾಕಿದರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಭಾಳಷ್ಟು ಸೇಫೆಸ್ಟ್ ಜಾಗ ಅಂತಲೂ ಕೂಡ ನಾವು ಭಾವಿಸ್ಬೋದು. ಒಂದು ಈ ಜಾಗ, ಇನ್ನೊಂದು ಈ ಜಾಗ. ಈ ಜಾಗ ಯಾರಾದರೂ ಕಂಡ್ರೆ ಅಥವಾ ಓಡ್ ಬಂದರೆ ಅಥವಾ ಬೇಗ ಬೆನ್ನು ಹತ್ತಿದ್ರು ಕೂಡ ಬೇಗ ಗೊತ್ತಾಗುತ್ತೆ. ಬಟ್ ಅವನೇನಾದರೂ ಈ ಮೆಟ್ಲುಗಳನ್ನು ಹಿಡಿದು ಹಿಂಗೆ ಮುಂದೆ ಬರ್ತಾ ಇದ್ದೆ ಅಂದರೆ ಅವರೇನಾದರೂ ಇಲ್ಲಿಂದ ಎದ್ದು ಬರಲಿಕ್ಕೆ ಭಾಳ ಸೇಫೆಸ್ಟ್ ಜಾಗ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂದರೆ ಇನ್ನೂ ಕೂಡ ಅರ್ಲಿ ಮಾರ್ನಿಂಗು ನಾನು ಪದೇ ಅದನ್ನೇ ಹೇಳ್ತಾ ಇರ್ತೀನಿ, ಈ ಭಾಗದಲ್ಲಿ ಭಾಳಷ್ಟು ಕತ್ಲೆ ಇರುತ್ತೆ ಅಂತ. ನಮ್ಮ ಕ್ಯಾಮ್ರಾಮನ್ ನಿಧಾನಕ್ಕೆ ನಾನು ಕೆಳಗೆ ಕರೆಸ್ಕೊಳ್ತೀನಿ. ನಿಮಗೆ ವಿಷುವಲ್ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡಿ, ಈ ಭಾಗದಲ್ಲಿ ಏನಾದರೂ ಆ ಥರದ ಮಾರಕಾಸ್ತ್ರಗಳನ್ನು ಇಲ್ಲೇನಾದರೂ ಇಟ್ಟಿರೋ ಚಾನ್ಸಸ್ ಇದೆಯಾ ಇಲ್ಲವಾ ಅಂತ. ಬಟ್ ಮೇ ಬಿ ಪೊಲೀಸ್ನವ್ರು ಈ ನಿಟ್ಟಿನಲ್ಲಿ ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದಾರೋ ಇಲ್ಲೋ ಅಂತ. ಬಟ್ ಇದ್ರೂ ಇರ್ಬೋದು ಅಂತಲೇ ನಾನೇ ಹೋಗ್ತಾಯಿದ್ದೀನಿ. ಆ ಥರದ್ದು ಏನಾದರೂ ಕಂಡ್ರೆ ನಮ್ಮ ಕಣ್ಣಿಗೆ ಸಿಗ್ಬೋದಾ ಅಂತ. ಒಂದೇ ಆ ಥರದ್ದು ಏನಾದ್ರು ಕಂದ್ಲಿ ಮಚ್ಚುಗಳನ್ನೇನಾದ್ರು ಹಿಡ್ಕೊಂಡ್ರ ಅಂತ. ಒಬ್ಬ ರೌಡಿ ಅಲ್ಲ, ರೌಡಿ ಶೀಟ್ರಲ್ಲ, ಅವನು ಇದಕ್ಕಿಂತ ಮುಂಚೆ ಯಾವುದೋ ಕೃತಿಗಳಲ್ಲಿ ಭಾಗಿಯಾಗಿಲ್ಲ. ಒಬ್ಬ ಇನ್ನೋಸೆಂಟ್ ಫೆಲೋ ಈ ಥರ ನಿಗೂಢವಾಗಿ ಯಾರಿಗೂ ಕೂಡ ಒಂದು ಸುಳಿವು ಸಿಗದಂತೆ ಈ ಥರ ಬರ್ಬರವಾಗಿ ತಲೆಗೆ ಪೆಟ್ಟು ತಿಂದು ಸಾವನ್ನಪ್ತಾನೆ ಅಂದರೆ ಭಾಳ ಒಂಥರ ಮನಸ್ಸಿಗೆ ಬಹಳಷ್ಟು ಖೇದ ಅಂತ ಅನಿಸ್ಬಿಡುತ್ತೆ. ಈ ಥರದ ಕೇಸಸ್ಗಳನ್ನಾದರೂ ಯಾಕಾದರೂ ನಮ್ಮ ಪೊಲೀಸ್ ಅಧಿಕಾರಿಗಳು ತುಂಬ ಸೀರಿಯಸ್ಸಾಗಿ ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತ. ಬೇರೆ ಬಿಟ್ಬಿಡಿ, ಯಾರೋ ದೊಡ್ಡ ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಒಂದು ಪೊಲಿಟಿಕಲ್ ಪ್ರೆಷರ್ ಆ ಥರದ್ದೆಲ್ಲ ಬರುತ್ತೆ. ಇದೊಂಥರ ಫ್ರೀ ಹ್ಯಾಂಡ್ ಥರ. ನಮ್ಮನೆ ಹುಡುಗ ಅಂತ ಅಂದ್ಕೊಂಡು ಪೊಲೀಸ್ನವರು ತುಂಬ ಸೀರಿಯಸ್ಸಾಗಿ ಇನ್ವೆಸ್ಟಿಗೇಟ್ ಮಾಡ್ಬೋದಿತ್ತು. ನಾನು ಹೇಳಿದೆ ಆರಂಭದಲ್ಲಿ ನಿಮಗೆ ಅಸೆಂಬ್ಲಿಲೂ ಕೂಡ ಚರ್ಚೆ ಆಗಿದೆ ಅಂತ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ತುಂಬ ರೇರ್. ಈಗೆಲ್ಲ ರಿಸೋರ್ಸ್ ಪರ್ಸನ್ಸ್ಗಳು ಸರ್ಕಾರಿ ಶಾಲೆಗಳಿಂದ ಪ್ರತಿಭಾನ್ವಿತ ಹುಡುಗರುಗಳು ಒಂದು ಭಾಳಷ್ಟು ಗುರುತಿಸ್ಕೊಳ್ಳೋದು ಆ ರೀತಿಯಾಗಿ ಅಂತ. ಒಂದು ರಾಷ್ಟ್ರ ಮಟ್ಟದಲ್ಲಿ ಗುಜರಾತ್ಗೆ ಸೈನ್ಸ್ ಫೆಸ್ಟ್ಗೆ ಆಯ್ಕೆಯಾಗಿದ್ದಂಥ ಹುಡುಗ. ಈಗಾಗಲೇ ಅನೇಕ ಚರ್ಚೆಗಳು ಆಗ್ತಾ ಇದ್ದಾವೆ. ಎಲ್ಲ ರಾಜಕೀಯ ನಾಯಕರುಗಳು ಸ್ವಂತ ಖಾಸಗಿ ಶಾಲೆಗಳು, ಕಾಲೇಜುಗಳು ಇದ್ದಾವೆ. ಅವರೆಲ್ಲರೂ ಕೂಡ ಬಹಳ ಸುಖ ಜೀವನ, ಆರಾಮದಾಯಕ ಜೀವನವನ್ನು ಮಾಡ್ತಾರೆ. ಅವನ್ನು ಕೂಡ ಈಗ ಪಬ್ಲಿಕ್ ಸ್ಕೂಲ್ಸ್ಗಳ ಥರ ಇನ್ನೇನೋ ಶಾಲೆಗಳನ್ನು ಮಾಡಿ ಅವುಗಳನ್ನು ಮರ್ಜ್ ಮಾಡಿ ಜಾಯಿಂಟ್ ಮಾಡಲಿಕ್ಕೆ ಅಂತ ಹೋಗ್ತಿದ್ದಾರೆ. ಅದರ ನಡುವೆ ನಮ್ಮ ಸರ್ಕಾರದ ನಾಯಕರು ಸಿದ್ದರಾಮಯ್ಯ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಅಸೆಂಬ್ಲಿಗಳಲ್ಲಿ ಗುಡುಕ್ತಾರೆ, ನಾವು ಸರ್ಕಾರಿ ಶಾಲೆಯಿಂದ ಬೆಳೆದು ಬಂದವರು ಅಂತ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ಹುಡುಗ ಪ್ರೈವೇಟ್ ಸ್ಕೂಲ್ ಹುಡುಗರಿಗೂ ಕಾಂಪಿಟೇಷನ್ ಕೊಡೋ ರೀತಿಯಾಗಿ ಗುಜರಾತ್ಗೆ ಆಯ್ಕೆ ಆಗ್ತಾನೆ. ಅಂಥ ಹುಡುಗನ ಸಾವು ಯಾಕೆ ಅಟ್ಲೀಸ್ಟ್ ಒಂದು ಕನ್ಸರ್ನಿಂದ, ಒಂದು ಇಂಟ್ರೆಸ್ಟಿಂದ ಯಾಕೆ ಅವರು ಇದನ್ನು ಭಾವಿಸ್ತಾ ಇಲ್ವೋ ಗೊತ್ತಿಲ್ಲ. ಅದನ್ನಷ್ಟೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ನೋಡಿ, ಒಂದು ಸುಮಂತ್ ಕೇಸ್ಗೆ ಒಂದು ಎಕ್ಸ್ಟ್ರಾ ಲೀಡ್ ಸಿಕ್ತು ಅಂತ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರದ ಜಾಗನೂ ಕೂಡ ಅವರಿಗೆ ಸಹಕಾರಿ ಆಗಿರ್ಬೋದು ಈ ಕ್ರೈಮ್ನ ನಡೆಸಲಿಕ್ಕೆ ಅಂತ. ಸುಮಂತ್ ಕೇಸ್ ಬೆನ್ನತ್ತಿ ಭಾಳಷ್ಟು ರಹಸ್ಯ ವಿಷಯಗಳ ಸಂಬಂಧಪಟ್ಟ ಹಾಗೆ ನಾವು ಕೂಡ ಒಂದು ಲೆವೆಲ್ಗೂ ಕೂಡ ತಲುಪುವ ಕೆಲಸವನ್ನು ಮಾಡಿದ್ದೀವಿ ಸ್ನೇಹಿತರೆ. ಇದೇ ಸುಮಂತ್ ಕೇಸ್ನ ಮನೆಯ ಮುಂಭಾಗದಲ್ಲಿ ಅಂದರೆ ಪಕ್ಕದಲ್ಲಿ ಒಂದು ರಸ್ತೆ ಹೋಗುತ್ತೆ. ಅದು ನೇರವಾಗಿ ಇದೇ ಸಂಬೋಳ್ಯದ ಇನ್ನೊಂದು ರಸ್ತೆಗೆ ಸಂಪರ್ಕವನ್ನು ಕಂಡುಕೊಳ್ಳುತ್ತೆ. ಅವರ ಮನೆಯವರು ಹೇಳೋ ಹಾಗೆ ಆ ರಸ್ತೆ ಎಲ್ಲಿ ಹೋಗಿ ಸಂಪರ್ಕವನ್ನು ಕಂಡುಕೊಳ್ಳುತ್ತೋ ಅಂದರೆ ಒಂದು 2-3 ಕಿಲೋಮೀಟ್ರ್ ಅಂತರದಲ್ಲಿ ಅಲ್ಲೊಂದು ಮನೆ ಇದೆ. ಒಂದು ಮನೆಯಲ್ಲಿ ಹೊರಗೆ ಮುಂಜಾನೆಯ ಸಮಯದಲ್ಲಿ ಅವರ ಕುಟುಂಬ ನಿಂತ್ಕೊಂಡಿದ್ದಂಥ ಸಂದರ್ಭ, ಅವರು ಕೂಡ ಧನು ಪೂಜೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು CCTV ದೃಶ್ಯದಲ್ಲಿ ಒಬ್ಬ ಮುಸುಕುದಾರಿ ಬೈಕ್ನಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಕ್ಕಂಥ ದೃಶ್ಯಗಳು ಕಂಡಿರೋದು. ಜೊತೆಗೆ ಅವರು ಕೂಡ ನೇರವಾಗಿ ಲೋಕನಾಥ್ ಅನ್ನೋ ವ್ಯಕ್ತಿ ನೋಡಿದ್ದಾರೆ. ಅವ್ರನ್ನೂ ಕೂಡ ತಲುಪುವ ಕೆಲಸವನ್ನು ಮಾಡಿದ್ವಿ. ಅವರ ಕುಟುಂಬವನ್ನು ಕೂಡ ಮಾತನಾಡಿಸುವ ಕೆಲಸವನ್ನು ಮಾಡಿದ್ವಿ. ಆದರೆ ಅವರೆಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬರಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ನಾವು ಅವರ ಸಂದರ್ಶನವನ್ನು ಮಾಡಲಿಲ್ಲ. ಆದರೆ ಅವರು ಆಫ್ ಸ್ಕ್ರೀನಲ್ಲಿ ನಮ್ಮ ಮುಂದೆ ಹೇಳಿದ್ದಿಷ್ಟೇ, ನೋಡಿ ನಾವು ಬೆಳಗ್ಗೆ ಇನ್ನೊಂದು ಧನುಪೂಜೆ ಅಂದರೆ ಧನುಪೂಜೆಯ ಉದ್ದೇಶ ಒಂದೇ, ಆದರೆ ದೇವಸ್ಥಾನ ಬೇರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲ, ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ಮುಂಜಾನೆ 5 ಗಂಟೆಗೆ ನಾವು ಕೂಡ ಎದ್ದಿದ್ವಿ. ನಮ್ಮ ಯಜಮಾನರಿದ್ದರು, ನಾವು ಕೂಡ ಮನೆಯ ಹೊರಗೆ ನಿಂತಿದ್ವಿ. ಏಕಾಏಕಿಯಾಗಿ ತುಂಬ ವೇಗವಾಗಿ ಒಬ್ಬ ವ್ಯಕ್ತಿ ಹೋಗೋದನ್ನು ನಾವು ನೋಡಿದ್ವಿ.
ಆದರೆ ಆ ತರಾತುರಿಯಲ್ಲಿ ಅಷ್ಟು ಸಮಯದಲ್ಲಿ ಹೀಗೆ ಯಾರೂ ಕೂಡ ಅಪರಿಚಿತರು ಇಲ್ಲಿ ಓಡಾಡೋದಿಲ್ಲ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟರು. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕನಾಥ್ ಅವರು ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ತಿಳಿಸೋ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಸಂಬಂಧವಾಗಿ ಆ CCTV ಫುಟೇಜ್ನ ಪೊಲೀಸ್ನವ್ರು ತೆಗೆದುಕೊಂಡಿದ್ದಾರಾ, ಆ ಆ್ಯಂಗಲ್ದಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರಾ ಇಲ್ಲ ಅನ್ನೋ ಮಾಹಿತಿ ಮಾತ್ರ ಅವರ ಕುಟುಂಬಕ್ಕೆ ಸಿಕ್ಕಿಲ್ಲ. ಇನ್ನೊಂದು ಕಡೆ ಸ್ವಂತ ಅಣ್ಣನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದಂಥ ಅಲ್ಲೇ ಒಬ್ಬ ಸ್ಥಳೀಯ ಪತ್ರಕರ್ತನ ವಿರುದ್ಧವಾಗಿ ಈಗಾಗಲೇ ಕುಟುಂಬದವರು ಕೂಡ ತುಂಬ ಅಲವತ್ತುಕೊಂಡು ನೋವಿನಿಂದ ಪೊಲೀಸ್ನವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ FIR ಹಾಕಿಲ್ಲ. ಅವ್ರನ್ನ ಕರೆಸಿ ಒಂದು ಇದು ಕಾಗ್ನಿಸಬಲ್ ಅಫೆನ್ಸ್ ಅಥವಾ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅದು ಕೂಡ ಪೊಲೀಸ್ನವ್ರು ನಿರ್ಧಾರ ಮಾಡ್ತಾರೆ. ಅದೇನೇ ಇರಲಿ, ಬಟ್ ಒಂದು ಡಿಫಮೇಷನ್ ಕೇಸ್ ಕೂಡ ಹಾಕಬಹುದು ಅವರು. ನಮಗೆ ತುಂಬ ಈ ರೀತಿಯಾದಂಥ ಪರ್ಸ್ನಲ್ ಅಟ್ಯಾಕ್ ಕೂಡ ಆಗ್ತಾ ಇದೆ. ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತರು ಕೂಡ ಈ ರೀತಿಯಾಗಿ ಯಾವುದೇ ಊಹಾಪೋಹಗಳಿಲ್ಲದೆ ರಾತ್ರಿ ಇಡೀ ಒಬ್ಬ ಗರ್ಲ್ಫ್ರೆಂಡ್ ಜೊತೆ ಸುಮಂತನಿಗೆ ಸಂಬಂಧ ಇತ್ತು, ಹಾಗಾಗಿ ಈ ರೀತಿಯಾಗಿ ಆತ ದುಡುಕಿನ ನಿರ್ಧಾರವನ್ನು ಮಾಡಿರ್ಬೋದು. ಅಥವಾ ಅವ್ರ ಅಣ್ಣ ರಾತ್ರಿ ಇಡೀ ಒಬ್ಬ ಹುಡುಗಿಯ ಜೊತೆ ಚಾಟ್ ಮಾಡ್ತಾ ಇದ್ದ, ವಿಡಿಯೋ ಕಾಲ್ ಮಾಡ್ತಾ ಇದ್ದ, ಅದು ಸುಮಂತನಿಗೆ ಗೊತ್ತಾಗಿ ಉದ್ದೇಶಕ್ಕೋಸ್ಕರ ಅವರ ಅಣ್ಣ ಸುಮಂತನನ್ನು ಮುಗಿಸುವ ಪ್ಲ್ಯಾನ್ ಮಾಡ್ದ. ಈ ರೀತಿಯಾಗಿ ನೇರ ಹೇಳಿಕೆಗಳನ್ನು ಅವ್ರ ಕುಟುಂಬದವರ ವಿರುದ್ಧವಾಗಿ ಕೊಡ್ತಾ ಇದ್ದಂಥ ಒಂದು ಯೂಟ್ಯೂಬ್ ಚಾನಲ್ ವಿರುದ್ಧವಾಗಿ ಅವ್ರ ಕುಟುಂಬದವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಯಾಕೆ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಕಡೆ ಇದೇ ಬೆಳ್ತಂಗಡಿಯ ಸಬ್ ಇನ್ಸ್ಪೆಕ್ಟರ್ ಈಗಾಗಲೇ ಟ್ರಾನ್ಸ್ಫರ್ ಕೂಡ ಆಗಿದ್ದಾರೆ. ಆದರೆ ಅವರು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಅಂದರೆ ಅವರ ಪ್ಲೇಸ್ ಲೊಕೇಟ್ ಆಗೋದಕ್ಕಿಂತ ಮುಂಚೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಒಂದು ಕಡೆ DYSP ಅವರು ಇರ್ತಾರೆ, ಒಂದು 4 ತಂಡಗಳಿದ್ದಾವೆ, ಅವರೆಲ್ಲರೂ ಕೂಡ ನೋಡ್ಕೊಳ್ತಾರೆ. ಆದರೆ ಇವೆಲ್ಲ ಅನುಮಾನಗಳ ನಡುವೆ ಈ ಕೇಸ್ ಇಲ್ಲಿಗೆ ನಿಂತು ಹೋಗಿಬಿಡುತ್ತಾ, ಅಥವಾ ಈ ಕೇಸ್ನ ಅಪ್ಡೇಟ್ಸ್ ಇನ್ನೊಬ್ಬರು ಬಂದಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಇದಕ್ಕೊಂದು ನ್ಯಾಯವನ್ನು ಅವರು ಕೊಡಬಲ್ಲರ, ಈ ಥರದ ಅನೇಕ ಗೊಂದಲಗಳು ಕೂಡ ಸುಮಂತ್ ಕೇಸ್ ಸಂಬಂಧಪಟ್ಟ ಹಾಗಿದೆ. ಆದರೆ ಒಂದು ಕೇಸ್ ನಾನು ಲೀಡ್ ಹೇಳಿದ್ನಲ್ಲ, ಅವ್ರ ಮನೆ ಹತ್ತಿರ ಹಿಂದೆ ಹೋಗ್ತಕ್ಕಂಥ ರಸ್ತೆ, ನೇರವಾಗಿ ಆತ ಅದೇ ರಸ್ತೆಯ ಮುಖಾಂತರ ಬಂದು ಅವರ ಮನೆಯಲ್ಲಿ, ಅಂದರೆ ಮೇ ಬಿ ಆತ ಕಳ್ಳತನಕ್ಕೆ ಬಂದಿದ್ನೋ ಅಥವಾ ಒಡವೆ ಹಣವನ್ನು ಕದಿಲಿಕ್ಕೆ ಬಂದಿದ್ನೋ ಗೊತ್ತಿಲ್ಲ, ಆದರೆ ಅವನಿಗೆ ಆ ದಾರಿ ರಾಜಮಾರ್ಗವಾಗಿರಬಹುದು, ಆ ದಾರಿಯ ಮುಖಾಂತರವೇ ಆತ ತಪ್ಪಿಸ್ಕೊಂಡು ಹೋಗಿರ್ಬೋದು. ಇಲ್ಲದಿದ್ದರೆ ಆತ ಏನಾದರೂ ಹೈವೇಗೆ ನೇರವಾಗಿ ಅವ್ರ ಮನೆಯ ಮುಂದೆ ಆ ತೋಟದ ಮುಂದೆ ನಡ್ಕೊಂಡು ಬಂದು ಸುಮಂತ್ ಹೇಗೆ ನಡೆದುಕೊಂಡು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾನಲ್ಲ ಅಲ್ಲಿ ಹೋಗಿರ್ಬೋದು. ಅಥವಾ ಈ ಮನೆಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಈ ಮನೆಯಲ್ಲಿ CCTV ಎಲ್ಲಾದರೂ ಸೆರೆ ಆಗ್ಬೋದಿತ್ತು. ಬಟ್ ದುರದೃಷ್ಟವಶಾತ್ ಇವರ ಮನೇಲಿ 6 CCTVಗಳಿದ್ದರೂ ಅದು ಯಾವುದು ಕೂಡ 2 ತಿಂಗಳ ಹಿಂದೆಯಿಂದಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ಅದನ್ನು ಈಗ ಸದ್ಯ ಸರಿಪಡಿಸಿದ್ದಾರೆ. ಅವ್ರ ಕುಟುಂಬದವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ಮನೆ ಮತ್ತು ಸೈಟನ್ನು ಕೂಡ ಮಾರುವ ಹಂತಕ್ಕೂ ಕೂಡ ಹೋಗಿಬಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಆ ಥರದ ಆಘಾತಕಾರಿಯಾದಂಥ ವಿಷಯಗಳನ್ನು ಅವ್ರ ಕುಟುಂಬದವರು ಕೂಡ ಕೇಳಿಲ್ಲ. ಆದರೆ ಪೊಲೀಸ್ನವರು ಯಾವ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದಷ್ಟೇ ಇಂಟ್ರೆಸ್ಟಿಂಗ್. ನೋಡಿ, ನಾವಿಲ್ಲಿ ಭಟ್ರ ಮನೆಯ ಕುಟುಂಬದವ್ರನ್ನ ಮಾತನಾಡಿಸ್ಲಿಕ್ಕೆ ಬಂದಾಗಲೂ ಕೂಡ ಒಂದು ತನಿಖಾ ತಂಡ ಅದೇ ಭಟ್ರ ಮನೆಯಲ್ಲೂ ಕೂಡ ಬಂದು ಕೂತಿತ್ತು. ಬಟ್ ರೆಗ್ಯುಲರ್ ಬರ್ತಾ ಇರ್ತಾರೆ, ಬಂದು ಕೂರ್ತಾರೆ. ಈಗಾಗಲೇ ನಮಗೆ ವಿಚಾರಣೆ ಆಗಿದೆ. ಅವರೊಂದು 2-3 ದಿನದ ಹಿಂದೆಯೇ ವಿಚಾರಣೆ ನಡೆಸಿದ್ರು. ಬಟ್ ಬಂದು ಅವ್ರು ಸುಮ್ಮನೆ ಕೂರ್ತಿರ್ತಾರೆ, ಇಲ್ಲಿ ಓಡಾಡ್ತಿರ್ತಾರೆ ಅಂತ. ಬಟ್ ಅದು ಕೇವಲ ಬಂದು ನಾವಿಲ್ಲಿಗೆ ಬಂದಿದ್ವಿ ಅಂತ ಹೇಳಿ ಒಂದು ಲೊಕೇಶನ್ ಶೇರ್ ಮಾಡಿ ಒಂದು ಸೈನ್ ಹಾಕೋ ರೀತಿಯಾಗಿ ಇರಬಾರ್ದು. ಅವ್ರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದಿಷ್ಟು ಸುಮಂತ್ ಕೇಸ್ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ಸ್ ನಮಗೆ ಸಿಗ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅದು ಕೂಡ ಲೋಕನಾಥ್ ಪ್ರತ್ಯಕ್ಷದರ್ಶಿಗಳು ಅವರು ನೋಡಿದ್ದಾರೆ ಅಂತ. ಬಟ್ CCTV ಅವ್ರ ಮನೆಯ ಮುಂಭಾಗದಲ್ಲಿ ಹೇಗಿದೆ ಅಂದರೆ ಸ್ವಲ್ಪ ದೂರದಲ್ಲಿದೆ ಒಂದು ಬಿಲ್ಡಿಂಗು. ಆ CCTVಗೆ ಅದು ಎಷ್ಟು ಲೆವೆಲ್ಗೆ ಕ್ಯಾಪ್ಚರ್ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಪಟ್ಟಿವಿ. ಬಟ್ ನಮಗೆ CCTV ಫೂಟೇಜ್ ಯಾವುದೂ ಸಿಗಲಿಲ್ಲ. ಆದರೆ ಒಂದಿಷ್ಟು ಮಾಹಿತಿಗಳಂತೂ ಪೊಲೀಸ್ನವ್ರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಏನಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ನಾವು ಕೂಡ ಕಾಯೋಣ ಅಂತ ಹೇಳ್ತಾ ಧನ್ಯವಾದ.